ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಕ್ಷೇತ್ರದ ಜನಪ್ರಿಯ ಶಾಸಕರು ಎಸ್ ಪೊನ್ನಣ್ಣವರು ಈಗಾಗಲೇ ಪಾಲಿಬಿಟ್ಟ ಮೈದಾನಕ್ಕೆ ಬಂದು ಈ ಒಂದು ಹಾಕಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ವಿಶೇಷವಾಗಿ ಈ ಒಂದು ಹಾಕಿ ಕ್ರೀಡೆಯಲ್ಲಿ ಏನು ಲೆದರ್ ಬಾಲ್ನ ಬಳಸಿದರೆ ಆ ಮೂಲಕ ಇಲ್ಲಿಯ ಕೊಡಗಿನ ಪ್ರತಿಭೆಗೆ ಅವಕಾಶವನ್ನು ಕೊಡಲಿಕ್ಕೆ ಭಾರಿ ಪ್ರಯತ್ನಗಳನ್ನ ಮಾಡಿದ್ದಾರೆ. ಶಾಸಕರು ಬಂದು ಕೂಡ ಈಗ ಉದ್ಘಾಟನೆ ಮಾಡಿದ್ದಾರೆ. ಸರ್, ಎಷ್ಟು ಒಂದು ವಿಶೇಷವಾದಂಥ ರೀತಿಯಲ್ಲಿ ಇದು ನಡೀತಾ ಇದೆ? ಭಾಳ ಸಂತೋಷ ಆಗುತ್ತೆ. ಈ ಕ್ರಿಕೆಟ್ ಫೌಂಡೇಶನ್ ಅವರು ಮತ್ತು ಇನ್ನೊಂದೆರಡು ಸಂಸ್ಥೆ ಅವರು, ಕೂರ್ಗ ಗೌಡ ಸಮಾಜದವರು, ಮತ್ತು ಈ ರೀತಿಯಾಗಿ ಒಂದು 2-3 ಸಂಘ ಸಂಸ್ಥೆಗಳು ಮಾತ್ರ ಇವತ್ತು ಲೆದರ್ ಬಾಲ್ ಕ್ರಿಕೆಟ್ನ ಕೊಡಗಿನಲ್ಲಿ ಆಡ್ತಾ ಇದ್ದಾರೆ. ಇಲ್ಲದೆ ಸಾಧಾರಣವಾಗಿ ಟೆನ್ನಿಸ್ ಬಾಲ್, ಆದರೆ ಬೇರೆ ಎಲ್ಲ ಕ್ರೀಡೆ ಕೂಡ ಈ ಅಂತಾರಾಷ್ಟ್ರೀಯ ಅವಕಾಶಗಳೇನಿದೆ ನೋಡುವಾಗ ಭಾಳ ಸಂತೋಷ ಆಗುತ್ತೆ. ಪ್ರೋತ್ಸಾಹ ಕೊಡಬೇಕು ಅಂತಲೇ ವರ್ಷಗಳಿಂದ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮುಂದೆ ಕೂಡ ಚೆನ್ನಾಗಿ ಕೊಡಗಿನಲ್ಲಿ ಮತ್ತು ವಿವಿಧ ಭಾಗದಲ್ಲಿ ಏನಾದ್ರು ಕ್ರೀಡೆಗೆ ಒಂದು ಪ್ರೋತ್ಸಾಹ ಸಿಗಬೇಕಂದ್ರೆ ತೀತಿನ ರೋಷನ್ ಅಪ್ಪಚ್ಚ ಅವರು ಅಲ್ಲಿ ಇರಲೇಬೇಕು. ಆ ನಿಟ್ಟಿನಲ್ಲಿ ಕೊಡಗಿನಲ್ಲಿ ಯಾವುದೇ ಕ್ರೀಡೆ ಆಗಲಿ ಅವರ ಒಂದು ಕಾಂಟ್ರಿಬ್ಯೂಟ್ ಇದ್ದೇ ಇದೆ. ಇವತ್ತು ಕೂಡ ಬಾಲಿಬೆಟ್ಟಕ್ಕೆ ಬಂದಿದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಸಹಕಾರನ ಕೊಡ್ತಾ ಕ್ರೀಡೆಗೆ ಮತ್ತು ಇಲ್ಲಿಯ ಪ್ರತಿಭೆಗೆ ಒಂದು ಅವಕಾಶನ ಕೊಡ್ತಾ ಇದ್ದಾರೆ. ಹೌದು ಸರ್, ಅಂದರೆ ಈಗ ಕೊಡಗಿನಲ್ಲಿ ಎಲ್ಲಿ ಬರೀ ಸುಗ್ಗಿನೇ, ಒಂದು ಕಡೆ ಹಾಕಿ, ಇನ್ನೊಂದು ಕಡೆ ಕ್ರಿಕೆಟ್, ಇದು ಟೆನ್ನಿಸ್ ಬಾಲು, ಬಾಳೆಡ ಕಪ್ ಅಲ್ಲ ಕಫಾರು, ವಾಲಿಬಾಲ್, ನಡೀತಾ ಇದೆ. ಅದೇ ರೀತಿಯಲ್ಲಿ ಈಗ ಕೊಡಗಿನಲ್ಲಿಯೂ ಗ್ರಾಮೀಣ ಪ್ರತಿಭೆಗಳು ಯಾರೇ ಇದ್ರೂ ಈ ತರ ಲೆದರ್ ಬಾಲ್ ಕ್ರಿಕೆಟ್ ಅಂತ ಆರ್ಗನೈಸ್ ಮಾಡಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಸರ್, ತಾವು ಎಲ್ಲ ಕೆಲಸ ಬಿಟ್ಟು ದೊಡ್ಡ ಹುದ್ದೆಯಲ್ಲಿ ಇದ್ರು ಸಹ ಕೊಡಗಿನಲ್ಲಿ ಯಂಗ್ಸ್ಟರ್ಸ್ಗೆ ಸ್ಪೋರ್ಟ್ಸ್ ವಿಷಯದಲ್ಲಿ ಏನೇನು ಹೆಲ್ಪ್ ಮಾಡಬೇಕು ಅದನ್ನ ಮಾಡೋಣ. ಮಕ್ಕಳಿಗೆ ಬಹಳ ಯಂಗ್ಸ್ಟರ್ಸ್ ಒಳ್ಳೆ ಹಾಕಿ ಆಗಲಿ, ಕ್ರಿಕೆಟ್ ಕೊಡಗು ಚಿಕ್ಕ ಜಿಲ್ಲೆ ಆದ್ರೂ ನ್ಯಾಷನಲ್ ವೈಡ್ ಅಲ್ಲಿ, ನೇಷನ್ ಲೆವೆಲ್ ಅಲ್ಲಿ ಆದಷ್ಟು ಆರ್ಮಿಯವ್ರನ್ನ ಕೊಟ್ಟಿದ್ದು, ಮತ್ತೆ ಸ್ಪೋರ್ಟ್ಸ್ ಅಲ್ಲಿ 50 ಜನ ಇದು ಒಲಿಂಪಿಕ್ ಆಗಿದ್ದಾರೆ. ಅದರಿಂದ ಖುಷಿ ಆಗುತ್ತೆ. ವೀಕ್ಷಕರೇ, ನಮ್ಮ ಜೊತೆಗೆ ಮಣವಟ್ಟಿರ ಬೆಳ್ಳೆಪ್ಪನವರು ಇದ್ದಾರೆ. ಅವರು ಕೂಡ ಈ ಒಂದು ಮಕ್ಕಳನ್ನು ಈ ಒಂದು ಲೆದರ್ ಬಾಲ್ಗೆ ಫೋಕಸ್ ಮಾಡಬೇಕಂತೇಳಿ ಸ್ವತಃ ಅವರ ಪುತ್ರನ್ನೇ ಈ ಒಂದು ಪಂದ್ಯಾಟದಲ್ಲಿ ಇಳಿಸಿದ್ದಾರೆ. ಇದು ಆಗಬೇಕಾಗಿದ್ದು ಕೊಡಗಿನಲ್ಲಿ. ಎಲ್ರಿಗೂ ಕೂಡ ಕ್ರೀಡೆಯಲ್ಲಿ ಪ್ರೋತ್ಸಾಹ ಸಿಗಬೇಕಾದ್ರೆ ಪೋಷಕರ ದೊಡ್ಡ ಕಾಂಟ್ರಿಬ್ಯೂಟ್ ಇರ್ತದೆ. ಮಕ್ಕಳ ಏನು ಆಸಕ್ತಿ ಇದೆ ಆ ಮೂಲಕ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಅದರಲ್ಲಿ ಇವರು ಯಶಸ್ಸನ್ನು ಸಾಧಿಸ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಒಂದಷ್ಟು ವಿಚಾರವನ್ನೇ ಮಾಡೋಣ. ಸರ್, ತಮ್ಮ ಮಗನೇ ಆಟ ಆಡೋದನ್ನು ತಾವು ಖುದ್ದಾಗಿ ಲೈವ್ ಆಗಿ ನೋಡ್ತೀರಿ? ಹೌದು, ಮಗ ರಿಷವ್ ಅಪೋಚ್ ಅಂತ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಕೊಡಗಿಲಿ ಆಡೋದೊಂದು ತುಂಬ ದೊಡ್ಡ ಹೆಮ್ಮೆ. ಯಾಕಂದರೆ ಮುಂಚೆ ಒಂದು 25 ವರ್ಷ ಹಿಂದೆ ತುಂಬ ಲೆದರ್ ಬಾಲ್ ಆಗ್ತಾಯಿತ್ತು. ನಾವು ಆಡ್ತಾಯಿದ್ವಿ, ತುಂಬ ಟೂರ್ನಮೆಂಟ್ ಗೆದ್ದಿದ್ದೀವಿ. ಮಡಿಕೇರಿಯಲ್ಲಿ ವಾಂಡರ್ಸ್ ಅಂತ ಒಂದು ಕ್ಲಬ್ ಇತ್ತು, ಅಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ ಅವರು ರೆಡಿ ಮಾಡಿದರು. ಬಟ್ ಸಡನ್ನಾಗಿ ನಿಂತೋಗಿ ಟೆನ್ನಿಸ್ ಬಾಲ್ ಮೇಲೆ ಕಾನ್ಸಂಟ್ರೇಟ್ ಆಯಿತು. ಬಟ್ ಇವಾಗ ಒಂದು 2 ವರ್ಷದಿಂದ ಇವರು ಭಾರಿ ಯಂಗ್ ಟ್ಯಾಲೆಂಟಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಹಾಗೆ ನಮಗೆ ಫಸ್ಟ್ ಇಯರ್ ಆಡ್ತಾ ಇರೋದು. ಬ್ಯಾಂಗ್ಳೂರಲ್ಲಿ 2nd ಡಿವಿಷನ್ ಆಡಿದ್ದಾನೆ. ಮತ್ತು ಅಂಡರ್-19 ಈ ಸಲ ಅವ್ರು ಚಾಂಪಿಯನ್ಸ್ ಆದರು ಬ್ಯಾಂಗ್ಳೂರಲ್ಲಿ. ಸೊ ಮೇನ್ ನಾನು ಏನು ಹೇಳೋದು ಅಂತ ಹೇಳಿದ್ರೆ, ಮಕ್ಕಳಿಗೆ ಪೇರೆಂಟ್ಸ್ ಸಪೋರ್ಟ್ ತುಂಬ ಬೇಕು. ನಾವು ಒಂದೊಂದ್ಸರಿ ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ, ಜಾಬ್ ಆಗಲಿ ಏನಾಗಲಿ. ಸೊ ನಾವೆಲ್ಲ ಹೊರಗಡೆಯಿಂದ ಇದು ಬಂದವರು, ಮಕ್ಕಳು ಎಜುಕೇಷನ್ ಮತ್ತು ಕ್ರಿಕೆಟಿಗೆ ಅವ್ರ ಜೊತೆ 15 ವರ್ಷದಿಂದ ಜೊತೆಲೇ ಇದ್ದೀನಿ.
ಸೊ ಈ ಲೆವೆಲ್ಗೆ ಒಂದು ಬಂದಿದ್ದಾನೆ. ಭಾರಿ ಖುಷಿ ಇದೆ ಅಲ್ಲ ಹೌದು ಸರ್? ಹೌದು ಮಗನಿಗೋಸ್ಕರ ಇಷ್ಟೆಲ್ಲ ತ್ಯಾಗ ಹೌದು ಮಾಡ್ತಿದ್ದೀರಿ. ಹೌದು ಮಗ ಒಂದು ಒಳ್ಳೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಬೇಕು ಅನ್ನೋದು ನಿಮ್ಮ ಕನಸು. ಹೌದು 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 ಸರ್, ಮಗನಿಗೂ ಕೂಡ ಇದರಲ್ಲಿ ವಿಶೇಷವಾದ ಆಸಕ್ತಿ ಇದೆ, ಓದುವ ತುಂಬ ಇದೆ. ಪ್ಲಸ್ ನಾವು ಕ್ರಿಕೆಟ್ ಆಡೋದು ಅಂದರೆ ಸ್ಪೋರ್ಟ್ಸಲ್ಲಿ, ಎನಿ ಸ್ಪೋರ್ಟ್ಸಲ್ಲಿ ಹುಡುಗರು ಹಾಕಿದ್ರೆ ಒಂದು ಡಿಸಿಪ್ಲಿನ್ ಇರ್ತದೆ. ಪ್ಲಸ್ ಮತ್ತು ಅವರಿಗೆ ಓದೋದ್ರಲ್ಲಿ ಫೋಕಸ್ ತುಂಬ ಈಸಿ ಆಗ್ತದೆ. ಆಗುತ್ತೆ. ಬೇರೆಯವ್ರ ಜೊತೆ ಮಕ್ಕಳ ಥರ ಓದಿ ಇದು ಮಾಡೋ ಬದಲು ಎರಡೂ ಇರಬೇಕು. ಸೊ ಅವ್ರಿಗೆ ಒಂದು ಸಬ್ಜೆಕ್ಟ್ನ ಈಸಿಯಾಗಿ ಕ್ಯಾಚಪ್ ಮಾಡ್ತಾರೆ. ಸೊ ಅವನು ಇಂಜಿನಿಯರಿಂಗ್ ಬೇರೆ ಮಾಡ್ತಾ ಇದ್ದಾನೆ. ಸೊ ಇಂಜಿನಿಯರಿಂಗು ಮತ್ತು ಕ್ರಿಕೆಟ್ ತುಂಬ ಜನ ಟಫ್ ಅಂತ ಹೇಳ್ತಾರೆ, ತುಂಬ ಜನ ಆಡಿದ್ದಾರೆ. ಇವಾಗ ಅನಿಲ್ ಕುಂಬ್ಳೆ ಆಗಲಿ ಇವರೆಲ್ಲ ಒಳ್ಳೆ ಪ್ಲೇಯರ್ಸ್. ಸೊ ಅವ್ರ ಥಿಂಕಿಂಗ್ ಡಿಫ್ರೆಂಟ್ ಇರ್ತದೆ. ಸೊ ಎಜುಕೇಷನ್ ಮಸ್ಟ್, ಸೇಮ್ ಟೈಮ್ ಕ್ರಿಕೆಟ್ಗೂ ಸರ್ ಒಂದು ಮುಂದೆ ಒಂದು ದೊಡ್ಡ ನಿರೀಕ್ಷೆನ ಇಟ್ಕೊಂಡಿದ್ರಿ. ಹೌದು ಇದೆ. ಇವಾಗ ಅಂಡರ್-23 ಕ್ಯಾಂಪಲ್ಲಿ ಇದ್ದಾನೆ ಸ್ಟೇಟ್ ಇದರಲ್ಲಿ. ಓಕೆ. ಸೊ ತುಂಬ ಒಪ್ಸಿದೆ. ಇವಾಗ 19 ಆಗಿದೆ, ನೋಡೋಣ. ಏನೋ ಒಂದು ನಿರೀಕ್ಷೆ ಐತೆ. ಹೌದು. ಕಾವೇರಮ್ಮ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಕೊಡಗು ಜಿಲ್ಲೆಯ ಪವರ್ಫುಲ್ ಪೊಲಿಟಿಕಲಲ್ಲಿ ನೇಮ್ ತಗೊಂಡವರು ಮುಕ್ಕಟ್ಟಿರ ಶಿವಮಾದಪ್ಪನವರು ಆ ಒಂದು ಕ್ರಿಕೆಟ್ಗೆ ತನ್ನದೇ ಆದಂಥ ಒಂದು ತಂಡನ ಕಟ್ಟಿದ್ರು. ಆದರೆ ವಿಧಿವಶ ಅವ್ರನ್ನ ಬಿಡಲಿಲ್ಲ. ಆದರೆ ಅವ್ರ ನೆನಪು ಶಾಶ್ವತ ಆಗಿರಬೇಕು ಅನ್ನೋದ್ರಲ್ಲಿ ಆ ಒಂದು ತಂಡ ಕೆಲಸ ಮಾಡ್ತಾಯಿದೆ. ವೆಸ್ಟರ್ನ್ ಘಾಟ್ ಇವತ್ತು ಫೈನಲ್ಗೆ ಬಂದಿದೆ. ಈ ಒಂದು ಮ್ಯಾಚಲ್ಲಿ ಆ ಒಂದು ಗೆಲುವನ್ನು ಅವ್ರಿಗೆ ಅರ್ಪಣೆ ಮಾಡೋಕ್ಕೆ ಅವರು ಕಾತರತೆಯಿಂದ ಕಾಯ್ತಾ ಇದ್ದಾರೆ. ನಮ್ಮ ಜೊತೆಗೆ ಒಂದಷ್ಟು ಅಭಿಪ್ರಾಯನ ತಗೊಳ್ಳೋಕ್ಕೆ ಬಂದಿದ್ದಾರೆ. ಸರ್, ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಸರ್? ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ ಕಪ್ಪು ಗೆದ್ದು ಅವರಿಗೆ ಕೊಡಬೇಕು ಅಂತ ಗೆಲ್ತೀವಿ. ಪ್ರಾಕ್ಟೀಸ್ಗಳೆಲ್ಲ ಯಾವ ರೀತಿ ಇರ್ತಿತ್ತು? ಪ್ರಾಕ್ಟೀಸ್ ಎಲ್ಲ ಏನು ಜಾಸ್ತಿ ಮಾಡಿಲ್ಲ. ಎಲ್ಲ ಬೆಂಗಳೂರು ಮಕ್ಕಳು ಆ ಕಡೆ ಈ ಕಡೆ ಎಲ್ಲ ಆಗಿ ಫಸ್ಟ್ ಒನ್ ಡೇ ಮೊದಲಿಂದ ಮಾಡಿ ಪ್ರಾಕ್ಟೀಸ್ ಎಲ್ಲ ಸ್ಟಾರ್ಟ್ ಮಾಡಿ ಇವತ್ತು ಫೈನಲ್ಗೆ ಬಂದರೆ ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಇದೆ ಸರ್, ತುಂಬ ಖುಷಿ. ಏನಾದ್ರು ಮಾಡಿ ಆ ಒಂದು ಪ್ರಶಸ್ತಿನ ಗೆಲ್ಲಲೇಬೇಕು, ಶಿವರಿಗೆ ಕೊಡಲೇಬೇಕು, ಅರ್ಪಣೆ ಮಾಡಬೇಕು. ವೆಸ್ಟರ್ನ್ ಘಾಟಿಂದ ಒಂದಷ್ಟು ಮಹಿಳೆಯರು ಏನು ಬಂದಿದ್ದಾರೆ, ಈ ನಾವೇನಾದ್ರು ಟ್ರೋಫಿನ ತೆಗಿಲೇಬೇಕು, ಆ ನಿಟ್ಟಿನಲ್ಲಿ ನಮ್ಮ ಪ್ರೋತ್ಸಾಹ ಇದೆ ಅಂತೇಳಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಲೇಡೀಸ್ ಭಾರಿ ಜೋಶಲ್ಲಿದ್ದಾರೆ. ಒಂದಷ್ಟು ವಿಚಾರ ವಿನಿಮಯ ಮಾಡೋಣ. ಮೇಡಮ್, ಎಷ್ಟು ಖುಷಿಯಲ್ಲಿ ನೀವೆಲ್ಲ ಕೂತಿದ್ರಿ? ನಾವು ಅಫ್ಕೋರ್ಸ್ ಇದು ನಮ್ಮದು 6th ಮ್ಯಾಚ್, 5th ಮ್ಯಾಚ್ ಆಲ್ರೆಡಿ ಆಗಿದೆ. ಪ್ಲಸ್ ನಮ್ಮ ಓನರ್ಸ್ ಅದರಿಂದ ಎಂಕರೇಜ್ ಮಾಡೋಕ್ಕೆ ಬಂದಿದ್ದೀವಿ. ಈಗ ಕಪ್ನ ತೆಗಿಲೇಬೇಕಂತ ಬಂದಿದ್ದೀವಿ. ಪ್ಲಸ್ ನಾವು ಚಾಂಪಿಯನ್ಸ್, ಸಿನ್ಸ್ ಟು ಬಿ ಅ ಚಾಂಪಿಯನ್ಸ್ ಇನ್ ದ ಗ್ರೌಂಡ್. ಆ್ಯಂಡ್ ಈ ಕಪ್ಪನ್ನು ನಾವು ತೆಗೆದು ಹೋಗ್ತೀವಿ. ಹಾಗೆ ನಾವು ಚಿಯರ್ ಮಾಡೋಕ್ಕೆ ಬಂದಿದ್ದೀವಿ. ವೆಲ್ ದ ಗ್ರೌಂಡ್ ಇತ್ತೀಚೆಗೆ ಲೆದರ್ ಬಾಲಲ್ಲಿ ಸ್ವಲ್ಪ ಫೋಕಸಿಂಗ್ ಆಗ್ತಾ ಇದೆ. ಖುಷಿ ಕೊಡುತ್ತೆ. ಯಾಕಂದರೆ ಕೊಡಗಿನಲ್ಲಿ ಲೆದರ್ ಬಾಲ್ ಮ್ಯಾಚ್ ಇದೀಗ ಸೆಕೆಂಡ್ ಸೀಸನಲ್ಲಿ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಸುಮಾರು ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಅದರಲ್ಲಿ. ಈಗ ಇದರಲ್ಲಿ ಪ್ಲೇಯರ್ಸ್ ಪಿಕ್ ಮಾಡೋದು ನೋಡೋದಕ್ಕೂ ಒಳ್ಳೆ ಮ್ಯಾಚ್. ಬಟ್ ಇಲ್ಲಿ ನಮಗೆ ಆಲ್ಮೋಸ್ಟ್ ಟೆನ್ನಿಸ್ ಬಾಲ್ ಮ್ಯಾಚ್ ಮಾತ್ರ ಕಾಣೋದು. ಇದೇ ಸೆಕೆಂಡ್ ಸೀಸನಲ್ಲಿ ನಡೆಯುತ್ತಿರೋದ್ರಿಂದ ನಮಗಿದು ನೋಡಕ್ಕೆ ಸಹ ತುಂಬ ಇಂಟ್ರೆಸ್ಟಲ್ಲಿ ನೋಡ್ತೀವಿ. ಒಂದು ಟಾಟಾ ಕಾಫಿ ಗ್ರೌಂಡಲ್ಲಿ ಒಂದು ಸಾಮಾನ್ಯ ಮ್ಯಾಚ್ ಅಲ್ಲ, ಒಂದು ನ್ಯಾಷನಲ್ ಲೆವೆಲಲ್ಲಿ ಮಾಡ್ತಾ ಇದ್ದೀವಿ. ಆರ್ಗನೈಸಿಂಗ್ ಏನು ಹೇಳ್ತೀವಿ? ಆರ್ಗನೈಸಿಂಗ್ ತುಂಬ ಚೆನ್ನಾಗಿದೆ. ಯಾಕಂದರೆ ನಾವು ಇಲ್ಲಿ ಕೊಡಗಿನಲ್ಲಿ ಇದು ಸೀಸನ್ 2 ಆಗಿದ್ದರಿಂದ ಇಲ್ಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತು ನೆಕ್ಸ್ಟ್ 3rd ಸೀಸನ್ಗೆ ಹೋಗುವಾಗ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಇಲ್ಲಿ ಆಗಬೇಕು, ಅದನ್ನು ನೋಡಿ ಅವರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಚೆನ್ನಾಗಿ ಎಂಜಾಯ್ ಮಾಡ್ಲಿಕ್ಕೆ ಎಲ್ಲ ರೆಡಿಯಾಗಿ ಬಂದಿದ್ದೀವಿ. ಎಸ್, ಆಫ್ಕೋರ್ಸ್ ನಾವು ಎಂಜಾಯ್ ಮಾಡೋಕ್ಕೆ ಎಲ್ಲ ರೆಡಿಯಾಗಿ ಬಂದಿದ್ದೀವಿ. ನಾವು ಟ್ರೋಫಿ ತಗೊಂಡೇ ಹೋಗ್ಬೇಕಂತ ಬಂದಿದ್ದೀವಿ. ಇದನ್ನೆಲ್ಲ ಬಂದಿದ್ದಾರೆ. ಟ್ರೋಫಿ ನಮ್ಮದೇ. ವೆಸ್ಟರ್ನ್ ಘಾಟ್ ಓನರ್ ಖುದ್ದಾಗಿ ನಮ್ಮ ಜೊತೆಗಿದ್ದಾರೆ. ಓನರ್ಸ್ದು ಪಾರ್ಟ್ ಈ ಒಂದು ಕ್ರೀಡೆಯಲ್ಲಿ ತುಂಬಾ ಇರ್ತದೆ. ನಾವು ಹೇಗಾದರೂ ಮಾಡಿ ಗೆಲ್ಲೇಬೇಕು ಅನ್ನೋದು ಎಲ್ಲ ಎಫರ್ಟ್ನ ಹಾಕ್ತಾರೆ. ಈಗ ನಮ್ಮ ಜೊತೆಗೆ ಮೇಡಮ್ ಅವರು ಇದ್ದಾರೆ. ಒಂದಷ್ಟು ಪರಿಚಯನೂ ಮಾಡ್ಕೊಳ್ಳಿ. ಮೇಡಮ್, ಯಾವ ಫ್ಯಾಮಿಲಿಯಿಂದ ಬಂದಿದ್ದೀವಿ? ನಾವು ಚೌನಿರ ಫ್ಯಾಮಿಲಿಯಿಂದ. ಚೌನಿರ ರತನ್ ಮತ್ತು ದಿವಂಗತ ಮುಕ್ಕಾಟಿರ ಶಿವ ಮಾದಪ್ಪನವರ ಟೀಮಿಂದ ಆಡ್ತಾ ಇದೆ. ವೆಸ್ಟರ್ನ್ ಘಾಟ್ ವಾರಿಯರ್ಸ್ ಅಂತ ಒಳ್ಳೆ ಪ್ರೊಫೆಷನಲ್ ಕ್ರಿಕೆಟರ್ಸ್ ಎಲ್ಲ ಆಡ್ತಾ ಇದ್ದಾರೆ. ನೀವೆಲ್ಲ ಕರ್ಕೊಂಡು ಬಂದಿದ್ದೀರಿ? ನಾವು ಕರ್ಕೊಂಡು ಬಂದಿದ್ದೀವಿ. ನನ್ನ ಮಗನೂ ಆಡ್ತಾ ಇದ್ದಾನೆ. ಅವರು ಒಮಾನ್ ಕ್ರಿಕೆಟ್ಗೆ ಆಡ್ತಾ ಇದ್ದಾರೆ. ಓಕೆ. ಆ್ಯಂಡ್ ಮಗ ಅವರು ನೀವು ಹತ್ರದಿಂದ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಮೇಡಮ್? ತುಂಬ ಖುಷಿ ಆಗುತ್ತೆ. ತುಂಬ ಮೊಬೈಲ್ ಅಂತ ಇರ್ತಾರೆ. ಈಗ ಫೀಲ್ಡ್ ಅಲ್ಲಿ ಇರೋದ್ರಿಂದ ಹೌದು, ಈ ತರ ಚಾನ್ಸ್ ಸಿಗೋದಿಲ್ಲ ನಮಗೆ. ಸೊ ಕೊಡಗಿಲ್ಲಿ ಈ ತರ ಒಂದು ಮ್ಯಾಚ್ ಆರ್ಗನೈಸ್ ಮಾಡಿದ್ದು ತುಂಬಾ ಹೆಮ್ಮೆ ಅನಿಸ್ತದೆ. ಮತ್ತೆ ಲೆದರ್ ಬಾಲ್ ಟೂರ್ನಮೆಂಟಿಗೆ ಸ್ವಲ್ಪ ಸಪೋರ್ಟ್ ಬೇಕು ಜನರದು. ಇದು ಆಕ್ಚುಲ್ ಕ್ರಿಕೆಟ್. ಆಕ್ಚುಲಿ ಟೆನ್ನಿಸ್ ಬಾಲ್, ಲೆದರ್ ಬಾಲ್, ಇದರಲ್ಲಿ ಒಳ್ಳೆ ಪ್ರೊಫೆಷನಲ್ ಕ್ರಿಕೆಟರ್ ಆಗೋ ಫ್ಯೂಚರ್ ಸಿಗುತ್ತೆ ಮಕ್ಕಳಿಗೆ. ಒಳ್ಳೆ ಚಾನ್ಸ್, ಒಳ್ಳೆ ಪ್ಲಾಟ್ಫಾರ್ಮ್ ಇದು. ಸೊ ನಾವು ಮಾಲೀಕರಾಗಿ ಭಾರಿ ಖುಷಿಯಲ್ಲಿದ್ದೀರಾ? ಅಫ್ಕೋರ್ಸ್ ತುಂಬ ಖುಷಿಯಲ್ಲಿದ್ದೀವಿ. ಆ್ಯಂಡ್ ಅವರ್ ಬಾಯ್ಸ್ ಆರ್ ಪರ್ಫಾರ್ಮಿಂಗ್ ವೆಲ್ ಆ್ಯಂಡ್ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಟೇಕ್ ದ ಟ್ರೋಫಿ ದಿಸ್ ಟೈಮ್. ಶೋರ್. ಓಕೆ, ಥ್ಯಾಂಕ್ ಯು.
ಕೊಡಗಿನಲ್ಲಿ ಯಾವುದೇ ಕ್ರೀಡೆ ಇರಲಿ, ಇವತ್ತಲ್ಲ ನೆನ್ನೆಲ್ಲ ಮೊನ್ನೆಲ್ಲ, ದಶಕಗಳಿಂದ ಹೆಚ್ಚಿನ ಸಮಯದಲ್ಲಿ ಈ ಒಂದು ಚೇರಂಡ ಕಿಶನ್ ಅವರು ಏನಿದ್ದಾರೆ ದೊಡ್ಡ ಮಟ್ಟದ ಸಾಧನೆಯಲ್ಲಿ ಇದ್ದರೂ ಕೂಡ ಕೊಡಗಿನ ಕ್ರೀಡೆಗೆ ತನ್ನದೇ ಆದ ಕೊಡುಗೆಯನ್ನು ಕೊಡ್ತಾನೇ ಬರ್ತಾ ಇದ್ದಾರೆ. ಹಾಕಿ ಇರ್ಬೋದು, ಫುಟ್ಬಾಲ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಯಾವುದೇ ಆಟ ಇರಲಿ ಅವರ ಕಾಂಟ್ರಿಬ್ಯೂಟ್ ಈ ಒಂದು ಕೊಡುಗೆ ಇಲ್ಲಿ ಕೊಡ್ತಾನೆ ಬಂದಿದ್ದಾರೆ. ಅವರು ಇವತ್ತು ನಮ್ಮ ಜೊತೆಗೆ ಸಿಕ್ಕಿರೋದು ನಮ್ಮದೊಂದು ಭಾಗ್ಯ ಅಂತ ಹೇಳ್ಬೋದು. ಕೊಡಗಿನಲ್ಲಿ ಇವತ್ತು ಈ ಕ್ರೀಡೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕಂತ ಹೇಳಿದ್ರೆ ಇವರ ಒಂದು ಟ್ರೋಫೀಸ್ ಅಲ್ಲಿ ಇರಲೇಬೇಕು. ಅದು ಆ ಪ್ರಮಾಣದಲ್ಲಿ ಯಾರೇ ಕ್ರೀಡೆ ನಡೆಸಲಿ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾ ಬಂದಿದ್ದಾರೆ. ನಮ್ಮ ಜೊತೆಗೆ ಸರ್ ಇದ್ದಾರೆ, ಒಂದಷ್ಟು ವಿಚಾರ ವಿನಿಮಯನ ಮಾಡ್ತಾ ಹೋಗೋಣ. ಬನ್ನಿ, ಅವರ ಅಭಿಪ್ರಾಯಗಳು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಸರ್, ತಾವು ಬಂದ್ರಿ ಸರ್, ತುಂಬ ದಿನದ ನಂತರ ನಮ್ಮ ಜೊತೆಗೆ ಭೇಟಿಯಾಗಿದ್ರಿ. ಒಂದು ದಶಕಗಳ ನಂತರ ನಮಗೆ ಸಿಕ್ಕಿದ್ರಿ. ಹೌದು ಸರ್, ಆ ಸಂದರ್ಭ ತಾವೇನು ಒಂದು ಇದಕ್ಕೆ ಒಂದು ಅಡಿಪಾಯ ಹಾಕಿದ್ರಿ, ಯೂತ್ಸಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಇವತ್ತು MR ಆಗಿ ಬೆಳೆದಿದ್ದಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ ಸರ್? ತುಂಬ ಅದು ಹೇಳಲಿಕ್ಕೆ ಬರಲ್ಲ, ಅಷ್ಟೊಂದು ಸಂತೋಷ ಆಗುತ್ತೆ. ಯಾಕಂದರೆ ನಮ್ಮ ಈ ಕೊಡಗಿನಲ್ಲಿ ಇರುವಷ್ಟು ಟ್ಯಾಲೆಂಟ್ ಬಹುಶಃ ದೇಶದಲ್ಲಿ ಎಲ್ಲೂ ಇಲ್ಲ. ಆಗಿರುವಾಗ ಅದಕ್ಕೊಂದು ಪ್ರೋತ್ಸಾಹ ಕೊಡುವಂಥ ಏನೇ ಒಂದು ಮಾಡಿದ್ರೂ ಅದರಲ್ಲಿ ನಮಗೆ ಸಂತೋಷನೇ ಇರಬೇಕು. ಇದೇ ಉದ್ದೇಶದಿಂದನೇ ಶುರುವಾಗಿದ್ದು ಒಂದು ಪಯಣ ಇವತ್ತುವರೆಗೂ ಬಂದಿದೆ, ಹಾಗೆ ನಡೀತಾ ಹೋಗ್ತಾ ಇದೆ. ಸರ್, ತಾವು ದೊಡ್ಡ ಉನ್ನತ ಹುದ್ದೆಯಲ್ಲಿದ್ದರು ಸರ್. ಕೊಡಗಿನಲ್ಲಿ ಏನಾದ್ರು ಒಂದು ಕ್ರೀಡೆ ಆಗಬೇಕಾದ್ರೆ ತಮ್ಮ ಬಹುಪಾಲು ಇಲ್ಲಿ ಇರ್ತದೆ. ಜನರು ಕೂಡ ನೀವು ಬರಬೇಕು ಅಂತ ಎದುರು ಕಾಯ್ತಾ ಇದ್ದಾರೆ ಸರ್. ಈ ಸಂದರ್ಭದಲ್ಲಿ ತಮಗೆ ಎಷ್ಟು ಖುಷಿಯಾಗಿ ಕೊಡ್ತೀವಿ? ನಾವು ನಮ್ಮಲ್ಲಿ ಒಂದೇ ಇದು ಉದ್ದೇಶ, ನಮಗೆ ಒಂದು ರಿಟರ್ನು ಆಗಲಿ ಅದರಿಂದ ನಮಗೆ ಏನು ಲಾಭ ಆಗುತ್ತೆ ಎಂದು ಯೋಚನೆ ಮಾಡಿದೆ. ಜಸ್ಟ್ ಪ್ರೋತ್ಸಾಹ ಕೊಡಬೇಕು, ನಮ್ಮ ಕೊಡೋ ಮಕ್ಕಳಿಗೆ ಎಲ್ಲರಿಗೂ ಆಟ ಆಡಲಿಕ್ಕೆ ಒಂದು ಮೇಲೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾತಾಡ್ತೀವಿ. ಅದು ಎಲ್ಲ ನಾವು ಏನು ಮಾಡಿದ್ರು ಅದೇ ಉದ್ದೇಶದಲ್ಲಿ ಮಾಡ್ತೀವಿ. ಬಟ್ ಅದು ಒಂದು ಈ ಥರ ಬಂದು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಾಗ ಅದಕ್ಕಿಂತ ಹೆಮ್ಮೆ ಪಡುವಂಥ ವಿಷಯನೇ ಏನಿಲ್ಲ. ಅದೇ ನಮಗೆ ಒಂದು ಸಮಾಧಾನ. ನಾವು ಏನು ಶ್ರಮ ಪಟ್ಟಿದ್ಯೋ ಅದೆಲ್ಲ ತುಂಬ ಸಾಕಾರವಾಗಿದೆ ಅಂತ. ಸರ್, ಆರಂಭದಲ್ಲಿ ಟೆನ್ನಿಸ್ ಬಾಲಲ್ಲಿ ಶುರು ಮಾಡಿದ್ರು, ಆ ನಂತರ ದಿನಗಳಲ್ಲಿ ಇವಾಗ ಲೆದರ್ ಬಾಲಿಗೆ ಬಂದರು. ಮಕ್ಕಳಿಗೆ ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಕೂಡ ಬೇರೆ ಬೇರೆ ಅಕಾಡೆಮಿಯವರು ಕೊಡ್ತಾ ಇದ್ದಾರೆ, ಫೌಂಡೇಶನ್ ಕೊಡ್ತಾ ಇದ್ದಾರೆ. ಸರ್, ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಏನು ಸಜೆಷನ್ ಕೊಡ್ಬೋದು? ಈಗ ಯಾಕಂದರೆ 23 ವರ್ಷದಿಂದ ಈ ಕೌಟುಂಬಿಕ ಕ್ರಿಕೆಟ್ ನಡೀತಾನೇ ಇದೆ. ಅದರಲ್ಲಿ ಅದೊಂದು ಹಬ್ಬ ಥರ ಆಗ್ತದೆ. ಒಂದು ಟೆನ್ನಿಸ್ ಬಾಲಲ್ಲಿ ಆಡೋದು. ಆದರೆ ಇವತ್ತು ಕ್ರಿಕೆಟ್ ಯಾವುದೋ ಮಟ್ಟಕ್ಕೆ ಹೋಗಿದೆ, ಅದರಲ್ಲಿ ಲೆದರ್ ಬಾಲ್ ಆಡಿದ್ರೇ ಆ ಮಟ್ಟಕ್ಕೆ ಹೋಗೋದು. ನಮ್ಮಲ್ಲಿ ಆ ಥರ ಒಂದು ಪ್ರತಿಭಾ ಇದೆ. ಪ್ರತಿಭಾವಂತವರು ಮಕ್ಕಳು ಇರುವಾಗ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಬೇಕು. ಅದರಿಂದ ನಾನು ಲಾಸ್ಟ್ 2-3 ವರ್ಷದಿಂದನೇ ಇಲ್ಲಿ ಲೆದರ್ ಬಾಲಿಂದ ಶುರು ಮಾಡಿದೆ. ಯಾಕಂದರೆ ಲೆದರ್ ಬಾಲ್ ಆಡಿದ್ರೆ ಅದು 4 ಜನರ ಮುಂದೆ ಅದನ್ನು ನೋಡಿದರೆ ದೆನ್ ಅವ್ರು ನೆಕ್ಸ್ಟ್ ಲೆವೆಲಿಗೆ ಅದನ್ನು ಹೋಗಿ ತೊಗೊಂಡು ಹೋಗ್ಬೋದು. ನಾಳೆ ದಿವಸ ಅವರೊಂದು KPL ಆಗಲಿ, IPL ಆಗಲಿ, ರಂಜಿಗಾಗಲಿ ಆಡ್ಬೋದು. ಸೊ ಇದಕ್ಕೆ ಪ್ರೋತ್ಸಾಹ ಕೊಡಬೇಕಂತ ಪಣ ತೊಟ್ಟು ನಾನು ಇದನ್ನು ಶುರು ಮಾಡಿದ್ದೀನಿ. ಸರ್, ಇವಾಗ ಜನ್ರೇಷನ್ ಯೂತ್ಸ್ ಸರ್ ಎಲ್ಲವೂ ಕೂಡ ಡ್ರಗ್ಸ್ಗೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಅದರಿಂದ ಹೊರ ತರಲಿಕ್ಕೆ ತಾವು ಈ ಒಂದು ಪ್ರಯತ್ನ ಮಾಡಿದರೆ ಅದು ಆ ಮೂಲಕ ಹೆಂಗೆ ಮಾಡ್ಬೋದು ಅಂತ ಸರ್? ಹೌದು, ಯಾಕಂದರೆ ಮಕ್ಕಳಿಗೆ ತುಂಬ ಎನರ್ಜಿ ಇರ್ತದೆ, ಅವರಲ್ಲಿ ಹುಮ್ಮಸ್ಸು ಇರುತ್ತೆ, ಅವರಲ್ಲಿ ಎಷ್ಟೊಂದು ಟ್ಯಾಲೆಂಟ್ ಇರುವಾಗ ಅವರಿಗೆ ಟೈಮ್ ಸಿಗಬಾರ್ದು. ಆಟ ಅನ್ನೋದು ಇಲ್ಲಿ ಎಲ್ಲರಿಗೂ ತುಂಬ ಇಷ್ಟ. ಸೊ ಅವರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟು ಅವರಿಗೆ ಒಂದು ಆಡೋಕ್ಕೆ ಒಂದು ಸೌಲಭ್ಯ ಕೊಟ್ಟು ಆಟ ಕಂಟಿನ್ಯೂಸ್ ಆಗಿ ಒಂದು ಕ್ರಿಕೆಟ್ ಆಗಲಿ, ಫುಟ್ಬಾಲ್ ಆಗಲಿ, ಹಾಕಿ ಆಗಲಿ ಆಡ್ತಾ ಇದ್ದರೆ ಏನಾಗ್ತದೆ, ಕಂಪ್ಲೀಟ್ ಎಂಗೇಜ್ ಆಗಿರ್ತಾರೆ. ಆವಾಗ ಮನಸ್ಸಿಗೆ ಒಂದು ಒಳ್ಳೆ ಇದು ಬರುತ್ತೆ, ಮತ್ತು ಫಿಸಿಕಲಿ ಇದೆಲ್ಲ ಫಿಟ್ ಆಗಿರ್ತಾರೆ, ಮತ್ತು ಟ್ಯಾಲೆಂಟೆಲ್ಲ ಆಚೆ ಬರುತ್ತೆ. ಸೊ ಈ ಎಲ್ಲ ತಗೊಂಡ್ರೆ ಬೇರೆ ಯಾವ ಒಂದು ಕೆಟ್ಟ ವಿಚಾರ ಬಗ್ಗೆ ಅವರಿಗೆ ಯೋಚನೆ ಮಾಡಲಿಕ್ಕಾಗಲಿ ಹೋಗಲಿಕ್ಕೆ ಈಗಲ್ಲ. ಇದು ಒಂದು ನಮ್ಮ ಹೌದು ಸರ್. ಪಾಂಡಣ್ಣ ಕುಟ್ಟಣಿಯವರು ಹಾಕಿ ಮೂಲಕ ಒಂದು ಜನಕ್ಕಾದರು, ತಾವು ಒಂದು ಏನು ಕ್ರಿಕೆಟ್ಗೆ ಒಂದು ಆಸ್ಪದ ಕೊಟ್ರಿ, ಒಂದು ಎಂಕರೇಜ್ ಕೊಟ್ರಿ. ತಮಗೆ ಈ ಒಂದು ಸಂದರ್ಭದ ಸತತ 23 ವರ್ಷ ಸರ್, 1-2 ವರ್ಷ ಅಲ್ಲ. ಇವತ್ತು ಯಾವ ಮಟ್ಟದಲ್ಲಿ ಸಾಕ್ತಿದೆ ಕೊಡಗಿನಲ್ಲಿ ಸರ್? ಅವರು ಪಾಂಡಣ್ಣ ಕುಟ್ಟಣಿಯವರು ಅವ್ರು ಮಾಡಿದ್ದಕ್ಕೆ ನಾನು ನಾವು ಕಂಪೇರ್ ಮಾಡಲಿಕ್ಕೆ ಆಗಲ್ಲ. ನಾವು ಅವ್ರ ಲೆವೆಲಲ್ಲಿ ನಾವು ಮಾತಾಡಲಿಕ್ಕೆ ಆಗಲ್ಲ. ಬಟ್ ನನ್ನ ಕೈಯಿಂದ ಏನಾಗ್ಬೋದು ನಾವು ಮಾಡ್ಕೊಂಡು ಬಂದಿದ್ದೀವಿ. ಇದನ್ನು ಸತತವಾಗಿ ಮಾಡ್ತಾ ಬರೋದು ಒಂದು ದೊಡ್ಡ ವಿಚಾರ. ಅದೇ ನಾನು ಮಾಡಿ ನನಗೆ ಅದರದ್ದು ಪ್ರತಿಫಲ ಕಾಣ್ತಾ ಇದೆ. ಮಕ್ಕಳು ಚೆನ್ನಾಗಿ ಮಾಡ್ತಾ ಇದೆ. ಸೊ ಇವತ್ತು ಕೊಡಗಿನಲ್ಲಿ ಎಲ್ಲ ಇದು ಬರ್ತಾ ಇದೆ. ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ಅದು ನಮಗೆ ತುಂಬ ಸರ್. ಈಗ ಇತ್ತೀಚೆಗೆ ಸರ್ ಪುಕ್ಕಟ್ಟಿರ ಬೇತ್ರಿಯವರು ಒಂದು ಫುಟ್ಬಾಲನ್ನು ಒಂದು ಟರ್ಫಲ್ಲಿ ತಂದು ಆ ಮೂಲಕ ಒಂದು ಪ್ರಯತ್ನ ಮಾಡಿದ್ರು ಸರ್. ಅದ್ರ ಬಗ್ಗೆ ಏನು ಹೇಳ್ಬೋದು? ತುಂಬ ಸಂತೋಷ ಆಯಿತು. ಈಗ ತಾನೇ ನಾನು ಬೇರೆ ಗೆಸ್ಟ್ ಹೊತ್ತಿಗೆ ಮಾತಾಡ್ತಾ ಇದ್ದೆ.
ಕೊಡಗಿನಲ್ಲಿ ಬರೀ ಹಾಕಿ ಇತ್ತು, ಹಾಕಿಯಿಂದ ಕ್ರಿಕೆಟ್ ಆಯಿತು, ಕ್ರಿಕೆಟಿಂದ ಈಗ ಫುಟ್ಬಾಲ್ಗೆ ಹೋಗಿದೆ, ಟಗ್ ಆಫರ್ ಆಗ್ತದೆ, ಮತ್ತೊಂದು ಬೇರೆ ಬೇರೆ ಸ್ಪೋರ್ಟ್ಸ್ ಆಗ್ತದೆ. ತುಂಬ ಒಳ್ಳೆಯದು, ತುಂಬ ಒಳ್ಳೆಯ ವಿಚಾರ. ಎಷ್ಟು ಸ್ಪೋರ್ಟ್ಸ್ ಬಂದ್ರೂ ಅಷ್ಟು ಮಕ್ಕಳು ಅಷ್ಟು ಎಂಗೇಜ್ ಆಗಿರ್ತಾರೆ. ಅದೇ ಬೇಕಾಗಿರೋದು ನಮಗೆ. ಸರ್, ಈ ಮೂಲಕ ಕೊಡಗು ಧ್ವನಿ ಮೂಲಕ ತಾವು ಅಭಿಪ್ರಾಯ ಅಂದರು. ಆದರೂ ಸರ್, ನಾಡಿನ ಜನತೆಗೆ, ಯೂತ್ಸ್ಗೆ ಏನು ತಾವೊಂದು ಸಂದೇಶ ಕೊಡ್ಬೋದು ಫೈನಲ್ ಆಗಿ? ಸ್ಪೋರ್ಟ್ಸ್ ತುಂಬ ಮುಖ್ಯ. ಕ್ರೀಡೆ, ಯಾವುದೇ ಕ್ರೀಡೆ ತಗೊಳ್ಳಿ, ಎಲ್ಲರೂ ಕ್ರೀಡೆ ಯಾವುದಾದ್ರು ಒಂದು ಸ್ಪೋರ್ಟ್ ಆಡಬೇಕು. ಅದರಿಂದ ಮನಸ್ಸಿನ ಬೆಳವಣಿಗೆ, ಶಾರೀರಿಕ ಬೆಳವಣಿಗೆ ಆಗಲಿ, ಎಲ್ಲ ಇದರಲ್ಲೂ ಒಂದು ಒಳ್ಳೆಯ ಅಪ್ರೋಚ್ ಇರುತ್ತೆ. ಲೈಫಲ್ಲಿ ತುಂಬ ಚೆನ್ನಾಗಿ ಮುಂದೆ ಬರ್ಬೋದು. ಅದ್ರ ಜೊತೆಗೆ ನಾವು ಎಜುಕೇಷನ್ನು ಸೇರಿಸ್ಕೊಂಡ್ರೆ ತುಂಬ ಮೇಲೆ ಮಟ್ಟಕ್ಕೆ ಹೋಗ್ಬೋದು. ಅದಕ್ಕೆ ಐ ಥಿಂಕ್ ಎಲ್ಲರೂ ಆ ಹಾದಿಯಲ್ಲಿ ಹೋಗಬೇಕು, ಆ ಪ್ರಯತ್ನ ಮಾಡಲಿ. ಅದರಿಂದ ಎಲ್ಲದಕ್ಕೂ ಒಳ್ಳೆಯಾಗುತ್ತೆ ಅಂತ ಅಂದ್ಕೊಳ್ತೀನಿ. ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ನ ಅಧ್ಯಕ್ಷರು ಕೊರ್ಕೊಂಡ ಸುನೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಒಳ್ಳೆಯ ರೀತಿಯಲ್ಲಿ ಆರಂಭ ಮಾಡಿದಂಥ ಈ ಒಂದು ಪಂದ್ಯಾವಳಿ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಫೈನಲ್ ಎಲ್ಲ ಅತಿಥಿಗಳು ಕೂಡ ಬಂದು ಒಳ್ಳೆಯ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಫೌಂಡೇಶನ್ಗೆ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗಲಿ ಅಂತ ಕೂಡ ಒಂದು ಆಶೀರ್ವಾದನೂ ಕೂಡ ಮಾಡಿದ್ದಾರೆ. ಸುನೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಒಂದು ಜರ್ನಿ ಯಾವ ರೀತಿ ಇತ್ತು ಅನ್ನೋ ಒಂದಷ್ಟು ವಿಚಾರ ವಿನಿಮಯ ಮಾಡಿ. ಸರ್, ಆರಂಭದಿಂದಲೂ ಇಲ್ಲಿವರೆಗೂ ಬಂದಂಥ ಒಂದು ಜರ್ನಿ ನಿಮ್ಗೆ ಎಷ್ಟು ಖುಷಿ ಕೊಡ್ತದೆ? ಆ್ಯಕ್ಚುಲಿ ಜರ್ನಿ ತುಂಬ ಕಷ್ಟ ಇತ್ತು. ಯಾಕಂದರೆ ಈ ಮುಂಚೆ ನಿಮ್ಮ ಹತ್ರ ನಾನು ನೆನೆಸ್ಕೊಂಡಿದ್ದೀನಿ. ಏನು ಅಂತಂದರೆ, ತುಂಬ ಮಕ್ಕಳಿದ್ದಾರೆ, ಆಟಗಾರರು, ಎಲ್ಲೂ ಪ್ಲ್ಯಾಟ್ಫಾರ್ಮ್ ಇಲ್ಲ. ಸೊ ಮಕ್ಕಳನ್ನೆಲ್ಲ ಒಂದುಗೂಡಿಸಿ ಅದರಲ್ಲಿ 15 ಏಜ್ ಅವರು, 20 ಏಜ್ ಅವರು, 30 ಏಜ್ ಅವರು ಇದನ್ನೆಲ್ಲ ಒಂದುಗೂಡಿಸಿ ನಾವು ರೆಡಿ ಮಾಡೋದು. ಮಕ್ಕಳು ರೆಡಿ ಆದರು. ನಮಗೆ ಫ್ರಾಂಚೈಸಿ ಬೇಕಿತ್ತು. ಸೊ ಹಲವಾರು ಗಣ್ಯರನ್ನು ಕಂಡು ಸುಮಾರು 10 ಫ್ರಾಂಚೈಸಿಗಳನ್ನು ನಾವು ಮಾತಾಡಿ, ಇದರ ಸ್ಕೋಪ್ ಬಗ್ಗೆ ಹೇಳಿ, ಇದರಿಂದ ಆಗುವ ಮಕ್ಕಳಿಗೆ ಲಾಭದ ಬಗ್ಗೆ ಹೇಳಿ, ಅವ್ರನ್ನ ಕಮ್ಮಿಂದರೆ ಪ್ರತಿ ಫ್ರಾಂಚೈಸಿಗಳನ್ನೊಂದು 7-8 ಬಾರಿ ಮಾತಾಡಿಸಿ ಅವ್ರನ್ನ ರೆಡಿ ಮಾಡಿಸ್ತೀವಿ ನಾವು ಮೊದಲನೇ ಸೀಸನ್ಗೆ. ಅವ್ರಿಗೂ ಖರ್ಚಿರ್ತದೆ, ಅದನ್ನೆಲ್ಲ ನಿಭಾಯಿಸ್ಕೊಂಡವರು ಸೀಸನನ್ನು ಮುಗಿಸ್ತೀವಿ. ಈಗ ಸೀಸನ್ 2ಗೆ ಆ ಫ್ರಾಂಚೈಸಿಗಳಿಗೆ ಗೊತ್ತಾಗ್ತದೆ ಇದರಲ್ಲಿ ತುಂಬ ಲಾಭಗಳಿದೆ ಮಕ್ಕಳಿಗೆ. ಸೊ ನಾವು ಮಾಡ್ತಾ ಇರೋದು ಒಳ್ಳೆಯ ಒಂದು ಕಾರ್ಯಕ್ರಮ. ಸೊ ನಾವು ಭಾಗವಹಿಸಲೇಬೇಕು ಅಂತೇಳಿ ಹೊಸ ಫ್ರಾಂಚೈಸಿ ಕೂಡ ಬರುತ್ತೆ ಈ ವರ್ಷ. ಸೊ ಎಲ್ಲದೂ ಸೇರಿಸ್ಕೊಂಡು ಇವತ್ತು ನೋಡಿದಾಗೆ ಮಾನ್ಯ ನಮ್ಮ MLA ಅವರು ಮತ್ತು ಮಾಚಿಮಂಡ ಮೋಹನ್ ಅವರು ಆಗಲಿ, ಚೇರಂಡ ಕಿಶನ್ ಅವರು ನಮ್ಮ ಚೀಫ್ ಮೆಂಟ್ರು, ಅದೇ ಥರ ತೀತೀರ ರೋಷನ್ ಅವರು, ಇನ್ನಿತರ ನಮ್ಮ ಹಾಕಿ ಬಾಳೆಡ ಸುಬ್ರಹ್ಮಣ್ಯ ಅವರು ಲೆಜೆಂಡು, ನಮ್ಮ ಚಿನ್ನಪ್ಪ ಅವರು ಕುಪ್ಪಂಡ, ಎಲ್ಲರೂ ಬರ್ತಾರೆ. ಇವರೆಲ್ಲರೂ ಶ್ಲಾಘಿಸ್ತಾರೆ, ನಿಮ್ಮ ಎಲ್ಲರೂ ಶ್ಲಾಘಿಸ್ತಾರೆ. ಯಾಕಂದರೆ ಅವ್ರಿಗೆ ಏನೋ ಒಂದು ಉತ್ತಮ ಕಾರ್ಯಕ್ರಮ ಆಗ್ತದೆ ಅಂತ ಗೊತ್ತಾಗಿ ಎಷ್ಟೋ ಮಕ್ಕಳು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಕೆಲಸಕ್ಕೆ ಸಂಬಂಧಪಟ್ಟಿದ್ದು, ಕ್ರೀಡೆಗೆ ಸಂಬಂಧಪಟ್ಟಿದ್ದು ಸೊ ಸಾಂಗವಾಗಿ ನಡೆದಿದೆ. ನಿಮ್ಮಂಥ ಮಾಧ್ಯಮ ಮಿತ್ರರು ಕೂಡ ಇದರಲ್ಲಿ ತುಂಬ ನೀವು ಸರ್, ಫೌಂಡೇಶನ್ ವತಿಯಿಂದ ಈ ರೀತಿ ಆಗ್ತಾ ಇರೋದ್ರಿಂದ ತಾವೇನೋ ಒಂದು ಕಂಡ ಕನಸು ಯಶಸ್ವಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ನಿನ್ನೆ ನಮಗೊಂದು ಮ್ಯಾಚ್ ಇತ್ತು, ಆ ಆಯೋಜಕರಿಗೆ ಒಂದು ಮ್ಯಾಚ್ ಇತ್ತು. ನಾನು ಸುಮಾರು ವರ್ಷದಿಂದ ಕ್ರಿಕೆಟ್ ಆಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಒಂದು 2 ಬಾಲ್ ನಾನು ಹೆಲ್ಮೆಟ್ ಇಲ್ಲದೆ ಆಡಿದೆ ಜೀವನದಲ್ಲಿ. ನನಗೆ ಒಳ್ಳೆ ಹೊಡೆತ ಇಲ್ಲಿ ಬಿದ್ದಿದೆ. ಸೊ ಅದಿರಲಿ, ಅದೇನು ಕೇಳಿದೆ ಅಂದರೆ, ನಾವು ಪರ್ಫೆಕ್ಟಾಗಿದ್ದರೆ ಮಾತ್ರ ಚೆನ್ನಾಗಿರುತ್ತೆ. ಸೊ ನಾವು 1-2 ಬಾಲು ಬೆವರು ಬರುತ್ತೆ ಅಂತ ಹೇಳಿ ನಾನು ನರೇಟ್ ಮಾಡಿದೆ, ರಕ್ತ ಬರೋ ಥರ ಆಗೋಯಿತು. ಸೊ ಅದೇ ಥರ ಫೌಂಡೇಶನ್ನಲ್ಲಿರೋರು, ಕಾರ್ಯಕರ್ತರು, ಆಟಗಾರರು, ಫ್ರಾಂಚೈಸಿಗಳು, ನಿಮ್ಮಂಥ ಮಾಧ್ಯಮ ಮಿತ್ರರು ಎಲ್ಲ ಒಂದೇ ರೀತಿ ನಾವು ಹೋದರೆ ಮಾತ್ರ ಯಶಸ್ಸು. ಅದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ನಗದು ಬಹುಮಾನ ಹೌದು, 2 ಲಕ್ಷ ಕ್ಯಾಶ್ ಪ್ರೈಸು ಮತ್ತು 1 ಲಕ್ಷ, 3ನೇ ಬಹುಮಾನ 50,000, ಪ್ರತಿ ಮ್ಯಾನ್ ಆಫ್ ದಿ ಮ್ಯಾಚು ನಗದು ಬಹುಮಾನ. ಸೊ ಬೆಸ್ಟ್ ಕ್ಯಾಚು ಇಂದ ಹಿಡಿದು ಬೆಸ್ಟ್ ಫೀಲ್ಡರು, ಬೆಸ್ಟ್ ಬ್ಯಾಟ್ಸ್ಮನ್ನು, ಬೆಸ್ಟ್ ಬೌಲರು, ಎಲ್ಲ ತರಹದ ಸುಮಾರು 24 ರೀತಿಯ ಅವರಿಗೆ ಟ್ರೋಫಿಗಳು ನಗದು ಸಮೇತ ಕೊಡ್ತಾಯಿದ್ದೀವಿ. ಸಕ್ಸಸ್ ಆಗಿದೆ ಅಂತ ನಿಮ್ಗೆ ಅನಿಸುತ್ತೆ? ಹೌದು ಸರ್, ಹೌದು. ಯಾಕೆಂದರೆ ಎಲ್ಲರೂ ಬಂದು ನೋಡಿದ್ದಾರೆ. ಸುಮಾರು 4,000ಕ್ಕೂ ಹೆಚ್ಚು ಜನ ಯೂಟ್ಯೂಬಲ್ಲಿ ಲೈವ್ ಹೋಗಿದೆ. 4,000 ಹೆಚ್ಚು ಜನ, ತುಂಬ ಜನ ಕಾಲ್ ಬರ್ತಾಯಿದೆ. ಸೊ ಮುಂದಕ್ಕೂ ನೀವು ಎಲ್ಲರೂ ಸೇರಿ ನಡೆಸ್ಕೊಂಡು ಹೋಗ್ಬೇಕು ಇದನ್ನು ಅಂತೇಳಿ ಒಂದು ಆಶಯ. ಕೂರ್ಗ್ ಕ್ರಿಕೆಟ್ ಫೌಂಡೇಶನ್ನ ವೈಸ್ ಪ್ರೆಸಿಡೆಂಟ್ ಪಾಲಚಂಡ ಜಗನ್ನುತ್ತಪ್ಪ ಅವರಿದ್ದಾರೆ. ಈ ಒಂದು ತಂಡ ಎಲ್ಲರನ್ನು ಸೇರಿಸ್ಕೊಂಡು ಒಂದು ಯಶಸ್ವಿ ಹಾದಿಯತ್ತ ಸಾಕ್ತು. ಇವತ್ತು ಫೈನಲ್ ಡೇಯಲ್ಲಿದ್ದಾರೆ, ಫುಲ್ ಖುಷಿಯಲ್ಲಿದ್ದಾರೆ. ಒತ್ತಡದ ನಡುವೆ ಇವತ್ತು ಸುಮಾರು ದಿನಗಳ ಕಾಲ ಮ್ಯಾಚನ್ನು ಮಾಡಿದರು, ಸಕ್ಸಸ್ ಆಗ್ತಾಯಿದೆ. ಇವತ್ತು ಒಳ್ಳೆ ಖುಷಿಯಲ್ಲಿದ್ದಾರೆ. ಒಂದಷ್ಟು ವಿಚಾರ ವಿನಿಮಯ ಮಾಡೋಣ. ನಮ್ಮ ಜೊತೆಗಿದ್ದಾರೆ ಜಗನ್ನುತ್ತಪ್ಪನವರು. ಸರ್, ನಮಸ್ಕಾರ ಸರ್. ಹೇಳಿ. ಒತ್ತಡ ಕಡಿಮೆ ಆಯ್ತಾ ಬರ್ತಾ ಇದೆ ಸರ್ ಆರಂಭದಿಂದಲೇ? ಖಂಡಿತವಾಗಿ ಒಳ್ಳೆಯ ಒಂದು ನಾವು ಏನೆಲ್ಲ ಯೋಜನಾಬದ್ಧವಾಗಿ ನಾವು ಒಂದು ಪ್ಲ್ಯಾನ್ ರೂಪಿತ ಮಾಡಿದ್ವಿ, ಅದೇ ಪ್ರಕಾರ ಎಲ್ಲನೂ ನಮ್ಮ ಏನು ಕ್ಯಾಲ್ಕುಲೇಷನ್ ಇತ್ತು ಅದೇ ಪ್ರಕಾರ ಮುಗಿದಿದೆ. ದೊಡ್ಡ ಮಟ್ಟದ ಸಂತೋಷ ನಮಗೆ ಮಾತ್ರ ಅಲ್ಲ, ತಮಗೂ, ನಿಮ್ಮ ಮೀಡಿಯಾದವ್ರಿಗೂ,
ಇಲ್ಲಿ ಟಾಟಾ ಕಾಫಿ ಸಂಸ್ಥೆಯವರಿಗೂ ಬಂದು ನೆರೆದಂಥ ಅತಿಥಿಗಳಿಗೂ ಸಾರ್ವಜನಿಕರಿಗೂ ಒಂದು ಒಳ್ಳೆಯ ಒಂದು ಆಟ ನೋಡಿದ್ದಾರೆ, ಎಂಜಾಯ್ ಮಾಡಿದ್ದಾರೆ. ನೀವು ಏನು ಟಿ ವಿಯಲ್ಲಿ ಇವತ್ತು ಕೂತ್ಕೊಂಡು IPL ಮ್ಯಾಚ್ ನೋಡ್ತೀರಿ, ಜನರಿಗೆ ನಾವು ಅವ್ರ ಮನೆ ಬಾಗಿಲಿಗೆ ತಲುಪಿಸಿದ್ದೀವಿ. ನಾವಾಗಿ ಲೈವ್ ನೋಡೋ ಭಾಗ್ಯ. ಯಾಕಂದರೆ ಅಲ್ಲಿ ಹೋಗಿ ನೀವು 10, 20, 30 ಸಾವಿರ ಕೊಟ್ಟು ಟಿಕೆಟ್ ತೊಗೊಂಡು ಅಲ್ಲಿ ಸ್ಟೇಡಿಯಮಲ್ಲಿ ನೋಡಬೇಕಾಗ್ತದೆ. ಬಟ್ ಇಲ್ಲಿ ಫ್ರೀ ಆಫ್ ಕಾಸ್ಟ್. ಸೊ ದಟ್ ದೇ ಎಂಜಾಯ್. ಭಾಳ ಚೆನ್ನಾಗಿ ಅತಿಥಿ ಗಣ್ಯರು ವ್ಯಾಪಕವಾದಂಥ ಪ್ರಶಂಸನೆ ನಿಮಗೆ ಕೊಟ್ಟಿದ್ದಾರೆ. ಲೆದರ್ ಬಾಲ್ ಈ ಥರ ಮಾಡೋದ್ರಿಂದ ಯೂತ್ಸಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟು ಒಂದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಸರ್, ಈಗ ಮೊದಲು ನಾವು ಶಿಸ್ತಿಗೆ ಆದ್ಯತೆ ಕೊಟ್ಟಿದ್ದೀವಿ, ಶಿಸ್ತುಬದ್ಧವಾಗಿ ಡಿಸಿಪ್ಲಿನ್. ಎಲ್ಲೂ ಈಗ ಒಂದು ಟೂರ್ನಮೆಂಟ್, ಒಂದು ಹಬ್ಬ ಹರಿದಿನ ಅಂತಿದ್ದಾದರೆ ನೀವು ಎಲ್ಲೂ ನೋಡಿದ್ರು ಕಸದ ರಾಶಿನೋ ಇನ್ನೊಂದು ಕಾಣ್ತೀರಿ. ಬಟ್ ಇಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಖುದ್ದಾಗಿ ನಾವೇ ವಾಲಂಟಿಯರ್ಸ್ ಆಗಿ ಮಕ್ಕಳನ್ನ ಕರ್ಕೊಂಡು ನಾವೇ ಎತ್ತಿದ್ದೀವಿ ಕಸನ. ಅದು ಇತರರಿಗೂ ಒಂದು ಸ್ಫೂರ್ತಿ ಆಗಬೇಕು. ಅತಿಥಿಗಳಿಗೂ ಭಾಳ ಅವ್ರಿಗೂ ಒಂದು ಒಳ್ಳೆಯ ಒಂದು ಕಣ್ಣಲ್ಲಿ ಅವ್ರು ನೋಡಿದ್ದಾರೆ, ಸ್ವತಃ ಆಡಿದ್ದಾರೆ. ನಮ್ಮ MLA ಅವರು ಮತ್ತು ಕಿಶನ್ ಮಾದಪ್ಪ ಅವರು ಬೌಲಿಂಗ್ ಮಾಡಿದ್ದಾರೆ. ನನಗೆ ಟೈಮ್ ಇದ್ದರೆ ನಾನು ಕೂಡ ಆಡ್ತಿದ್ದೆ ಅಂತ ಹೇಳೋ ಒಂದು ಭಾಳ ಸಂತೋಷದಿಂದ ಪಾರ್ಟಿಸಿಪೇಷನ್ ಮಾಡಿದರು. ಒಂದು ಒಳ್ಳೆ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿಕ್ಕೆ ಒಂದು ಒಳ್ಳೆಯ ಹೇಳಿಕೆಗಳನ್ನೂ ಕೊಟ್ಟಿದ್ದಾರೆ ಅವರು ಮಾಡಿ. ಒಳ್ಳೆಯದು. ಎಲ್ಲರೂ ಅದು ಕ್ರೀಡೆ ಒಂದು ಬೆಳೆದ್ರೆ ಎಲ್ಲರೂ ಒಂದು ಒಗ್ಗಟ್ಟು ಬರ್ತದೆ, ಒಂದು ದೇಶಕ್ಕೂ ಒಂದು ಮಾದರಿ ಆಗ್ತದೆ. ಎಲ್ಲ ಗ್ರಾಮೀಣ ಮಟ್ಟದಲ್ಲೂ ಆಯೋಜನೆ ಆಗಲಿ ಈ ಲೆದರ್ ಬಾಲ್ ಅಂತ ಹೇಳುವಂಥ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕ್ರೀಡೆ ಅಂದಮೇಲೆ ಅಲ್ಲಿಗೆ ಮಹಿಳೆಯರು ಅತ್ಯಗತ್ಯವಾಗಿ ಇರಬೇಕು. ಅದರಿಂದ ಮಕ್ಕಳು ಬರ್ತಾರೆ, ಫ್ಯಾಮಿಲೀಸ್ ಎಲ್ಲ ಬರ್ತಾರೆ, ಎಲ್ಲರೂ ಒಟ್ಟಾಗಿ ಸೇರ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ. ನಮ್ಮ ಜೊತೆಗಿದ್ದಾರೆ ಪಾಲಚಂಡ ಉತ್ತಪ್ಪನವರು. ಇವರು ಕೂಡ ಆರಂಭದ ದಿನದಿಂದಲೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರ ಮೂಲಕ ಅವರು ಕೂಡ ಫ್ಯಾಮಿಲಿ ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ದಾರೆ. ಇವತ್ತು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಇವತ್ತು ಯೂತ್ಸಿಗೆ ಒಂದು ಒಳ್ಳೆ ರೀತಿಯ ಪ್ಲ್ಯಾಟ್ಫಾರ್ಮ್ ಆಗ್ತಾ ಇದೆ ಅಂತ ನಮ್ಗೆ ಅನಿಸ್ತದೆ. ಹೌದು, ನಿಜವಾಗಿ ಅನಿಸ್ತಾ ಇದೆ. ಯಾಕಂದರೆ ಯೂತ್ಸ್ ಎಲ್ಲ ಇವಾಗ ತುಂಬ ಮಕ್ಕಳೆಲ್ಲ ತುಂಬ ಕೂತ್ಕೊಂಡು ಮೊಬೈಲ್, TV ಮತ್ತು IT BTಲೆಲ್ಲ ತುಂಬ ಕೂತ್ಕೊಂಡು ಕೆಲಸ ಮಾಡ್ತಾರೆ ಅಲ್ವಾ. ಇದೊಂಥರ CCF ಅಂತೇಳಿ ನಾವು ಒಂದು ಕುಕ್ ಫೌಂಡೇಶನ್ ಇದು ಮಾಡಿದ್ದೀವಿ. ಅದರಿಂದಾಗಿ ಮಕ್ಕಳಿಗೆ ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅವರಿಗೆ ಒಂದು ಹೆಲ್ತ್ ವೈಸ್ ಆಗಲಿ ಅವ್ರದ್ದು ಬೇರೆ ಇದೆಲ್ಲ ಕಾನ್ಸಂಟ್ರೇಟ್ ಎಲ್ಲ ಈ ಕಡೆ ಡೈವರ್ಟ್ ಆಗುತ್ತೆ, ಕ್ರೀಡೆಗೆ ಒಂದು ಒತ್ತು ಕೊಟ್ಟಾಗ ಆಗುತ್ತೆ. ಮತ್ತು ತುಂಬ ಯಂಗ್ಸ್ಟರ್ಸ್ ನಮ್ಮ ಇದರಲ್ಲಿ ತುಂಬ ಒಂದು 150-200 ಪ್ಲೇಯರ್ಸ್ ಭಾಗವಹಿಸಿದ್ದಾರೆ. ಇನ್ನು ಮುಂದೆ 300 ಆ ಥರ ಜಾಸ್ತಿ ಈಚೆ ಬರಬೇಕು ಅಂತ ಇದ್ದೀವಿ. ಮತ್ತು ಕೊಡಗಿನಲ್ಲಿ ತುಂಬ ಯಂಗ್ಸ್ಟರ್ಸ್ ತುಂಬ ಟ್ಯಾಲೆಂಟ್ಸ್ ಇದ್ದಾರೆ. ಎಲ್ರಿಗೂ ವೇದಿಕೆ ಆಗುತ್ತೆ. ಮತ್ತು ನೆಕ್ಸ್ಟ್ ಏನು ಅಂದರೆ ನಮ್ಮದು CCFಯಿಂದ ಒಂದು ಟೀಮ್ ಒಂದು ಬಿಲ್ಡ್ ಮಾಡಿ ಎಲ್ಲ 10 ಫ್ರಾಂಚೈಸಿಯಿಂದ ಒಂದೊಂದು ಪ್ಲೇಸ್ನ ಆಯ್ಕೆ ಮಾಡಿ ನಮ್ಮ ಕೊಡಗಿಂದ ಒಂದು ಒಳ್ಳೆ ಟೀಮ್ನ ಸಹ ಕರ್ನಾಟಕಕ್ಕೆ ಕೊಡ್ಬೋದು ಅಂತ ಅನಿಸುತ್ತೆ ನನಗೆ. ಅಂದರೆ ಅಷ್ಟು ಒಳ್ಳೆ ಪ್ಲೇಯರ್ಸ್ ಇದ್ದಾರೆ, ಎಲ್ಲರೂ ಸಹ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಮಕ್ಕಳೆಲ್ಲ. ಅದರಲ್ಲಿಯೂ ನಮ್ಮ ಈ CCFಲ್ಲಿ ನಮ್ಮ ಯಂಗ್ಸ್ಟರ್ಸ್ ಹೆಣ್ಮಕ್ಳಿಗೂ ಸಹ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಬರೀ ಮೇಲ್ ಮಾತ್ರ ಅಲ್ಲ, ಫಿಮೇಲ್ ಅವ್ರಿಗೂ ಇದೆ. ಅದರಿಂದಾಗಿ ಮತ್ತು ಏಜ್ ಇದು ಸಹ ಇಲ್ಲ, ಎಲ್ಲರೂ ಮಾಡ್ಬೋದು. ಅಂದರೆ ಮೊದಲು ಅವರು ಎಲ್ಲ ಇದಕ್ಕೆ ಇದು ಸ್ಟೇಟ್ ಪ್ಲೇಯರ್ಸ್ ಹಾಗೆಲ್ಲ ಇದ್ದಾರೆ ಅಲ್ವಾ, ಹಾಗೆ ಇದು ಮಾಡ್ಬೋದು ಆ ಥರ. ಮಹಿಳೆಯರಿಗೆ ಮನೆಯಲ್ಲೆಲ್ಲ ಇರ್ತಾರೆ, ಮಕ್ಕಳನ್ನ ನೋಡಿಕೊಂಡು ಬ್ಯುಸಿ ಇರ್ತಾರೆ, ಬ್ಯುಸಿ ಇರ್ತಾರೆ, ಅವ್ರಿಗೆಲ್ಲ ಏನು ಮೆಸೇಜ್ ಕೊಡ್ಬೋದು? ಅವರಿಗೆಲ್ಲ ಏನಂದರೆ ಅವ್ರ ಮಕ್ಕಳೆಲ್ಲ ಇದ್ದರೆ ಅವ್ರು ಇದಕ್ಕೆ ಪ್ರೋತ್ಸಾಹ ಮಾಡಿ ಮಕ್ಕಳನ್ನೆಲ್ಲ ಕಳಿಸಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಇದು ಮಾಡ್ಬೋದು. ಮತ್ತು ಕೆಲವೊಂದು ಮಹಿಳೆಯರು ಗೇಮೆಲ್ಲ ಅವರು ಸಹ ಕ್ರಿಕೆಟೆಲ್ಲ ಆಡ್ತಾರೆ, ಅವರು ಸಹ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಆ ಥರ ಮೆಸೇಜ್ ಕೊಡ್ತೇನೆ. ಅಂದರೆ ಯಂಗ್ಸ್ಟರ್ಸ್ ಮನೇಲಿ ಮಕ್ಕಳೆಲ್ಲ ಇರ್ತಾರಲ್ವ, ಪ್ಲೇಯರ್ಸ್ ಎಲ್ಲ ಅವ್ರನ್ನೆಲ್ಲ ಕಳಿಸಿ ಪ್ರೋತ್ಸಾಹ ಮಾಡಿ ಇದು ಮಾಡಿ ಅಂತ ಹೇಳ್ತೇನೆ ನಾನು. ದಮಯಂತಿ ಮೇಡಮ್ ಇದ್ದಾರೆ, ಇವರು ಕೂಡ ಮಹಿಳೆಯರೆಲ್ಲರ ಜೊತೆಗೆ ಭಾಗವಹಿಸಿ ಇವತ್ತು ಈ ಒಂದು ಮೈದಾನದಲ್ಲಿ ಖುಷಿಯಾಗಿ ಓಡಾಡ್ತಿದ್ದಾರೆ. ಮೇಡಮ್, ಎಷ್ಟು ಸಂತೋಷ ಆಗುತ್ತೆ ಅಂತ? ಹೌದು, ತುಂಬ ಸಂತೋಷನೇ. ನಾವು ಈಗ ನಮ್ಮ ಮನೆಯವರೆಲ್ಲ ಬಂದಿದ್ದಾರೆ, ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ನಾವು ಆಲ್ಮೋಸ್ಟ್ 3-4 ಡೇಸಿಂದ ಬರ್ತಾ ಇದ್ದೀವಿ. ಇದು ಒಂದು ಮಕ್ಕಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಎನ್ಕರೇಜ್ ಮಾಡಲಿಕ್ಕೆ, ಯಂಗ್ಸ್ಟರ್ಸ್ಗೆ, ಈವನ್ ಲೇಡೀಸ್ಗೆ ಆಗಿರ್ಬೋದು ಅಥವಾ ಜೆಂಟ್ಸ್ಗೆ ಆಗಿರ್ಬೋದು, ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ಸರ್. ಮೇಡಮ್, ಇಂಥ ಒಂದು ರಾಷ್ಟ್ರೀಯ ಮಟ್ಟದ ಒಂದು ಮೈದಾನ ಇದರಲ್ಲಿ ಇವತ್ತು ಆಟ ಆಡ್ತಿದ್ದಾರೆ ಅಂದ್ರೆ ನಿಮ್ಗೆ ಎಷ್ಟೊಂದು ಖುಷಿ ಅಂತ? ತುಂಬ ಸಂತೋಷ ಸರ್. ಏನು ಅಕಾಡೆಮಿಯವರು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಸೀಸನ್ 2 ಬಂದಿದ್ದಾರೆ. ಹೌದು, ಇದರಲ್ಲಿ ಇನ್ನೂ ಎಷ್ಟು ಬೆಳವಣಿಗೆ ಆಗುವಂತ ಕನಸು? ಇನ್ನು ಈಗ ಸೀಸನ್ 2 ಅಲ್ಲಿ ತುಂಬ ಬೆಳವಣಿಗೆ ಆಗಿದೆ ಸೀಸನ್ 1ಗಿಂತ. ಇನ್ನು ಮುಂದಕ್ಕೆ ಅದು ಸೀಸನ್ 3-4 ತುಂಬ ಮುಂದಕ್ಕೆ ಹೋಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತೀರಿ ಸರ್. ಥ್ಯಾಂಕ್ ಯು.
ನಮ್ಮ ಜೊತೆಗೆ ತರುತಂಗಮ್ಮ ಅಣ್ಣಲಮಾಡ ಇವರು ಕೂಡ ಇದ್ದಾರೆ, ಮಹಿಳೆಯರಾಗಿ ಏನು ಹೇಳಕ್ಕೆ ನಮಸ್ತೆ. ಮೇಡಮ್? ಅದೇ ಇದೊಂದು ಒಳ್ಳೆಯ ಅಪರ್ಚುನಿಟಿ ನಮ್ಮ ಮಕ್ಕಳಿಗೆ, ಇನ್ನು ಮುಂದೆ ಹೋಗ್ಬೋದು. ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. 10 ಡೇಸಿಂದ ಇಲ್ಲಿ ಬರ್ತಾ ಇದ್ದೀವಿ. ಇಟ್ಸ್ ಅ ವೆರಿ ಗುಡ್. ನೀವು ಮಕ್ಕಳಾಗ್ಬಿಟ್ಟಿದ್ರಿ? ಹೌದು, ಮಕ್ಕಳಾಗ್ಬಿಟ್ಟಿದ್ದೀವಿ. ಇನ್ನು ಬೇಜಾರಾಗ್ತದೆ ಮನೆಗೆ ಹೋಗಿ ನಾವು ಆ್ಯಸ್ ಯೂಶುವಲ್ ಸೇಮ್ ರೊಟೀನ್ ಅಂತ. ಒಂದು ಒಳ್ಳೆ ಅಪರ್ಚುನಿಟಿ ಮಕ್ಕಳಿಗೆ. ಈಗ ಮಕ್ಕಳು ಮೇಡಮ್ ಜಾಸ್ತಿಯಾಗಿ ಮೊಬೈಲಲ್ಲೇ ಇರ್ತೀವಿ. ಹೌದು, ಮೊಬೈಲ್. ಈಗ ಹೌದು ಹೌದು, ನೀವು ನಿರೀಕ್ಷೆ ಮಾಡ್ಬೋದಾ ಮೇಡಮ್? ಶ್ಯೂರ್ 100%. ಇನ್ನು ಮುಂದೆ ಹೋಗ್ಬೋದು ಮಕ್ಕಳು. ಈಗ ಒಂದು ಏನು ಫೌಂಡೇಶನ್ ಅವರು ಈ ರೀತಿ ಮಾಡ್ತಾ ಇರೋದ್ರಿಂದ ಅದೇ ಸುನಿಲ್ ಪಾಲಚ್ಚ, ಪುರ್ಕೊಂಡ ಸುನಿಲ್ ಅವರು ಫೌಂಡರ್, ಇಸ್ ಅ ವೆರಿ ಗುಡ್ ಪ್ರೆಸಿಡೆಂಟ್ ಅವರು ಇದ್ರದ್ದು ಫೌಂಡರ್. ಸೊ ಅವರಿಂದ ಎಲ್ಲ ಇನ್ನು ಮುಂದೆ ಹೋಗ್ತಾ ಇದೆ. ದಿಸ್ ಇಸ್ ಸೀಸನ್ 2 ಆಸ್ ಸೀಸನ್. ಇನ್ನು ಮುಂದೆ ಹೋದಾಗೆ ಒಳ್ಳೆ ಇಂಪ್ರೂವ್ ಆಗುತ್ತೆ ಮಕ್ಕಳು. ಸಮಾಜದ ಗಣ್ಯರು, ದಾನಿಗಳು ಇದಕ್ಕೊಂದಷ್ಟು ಪ್ರೋತ್ಸಾಹ. ಹೌದು, ತುಂಬ ಹೌದು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ಯೂತ್ಸ್ಗೆ ಒಂದು ಏನು ಸಂದೇಶ ಕೊಡ್ಬೋದು? ಅದೇ ದಿಸ್ ಇಸ್ ಅ ವೆರಿ ಗುಡ್ ಅಪರ್ಚುನಿಟಿ. ಇನ್ನು ಮುಂದೆ ಬನ್ನಿ, ಒಳ್ಳೆ ಅವಕಾಶ ಬಳಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಒಂದು ಫೌಂಡೇಶನ್ನ ಡೈರೆಕ್ಟರ್ ಆಗಿ ಸರ್ 13 ದಿನ SSS ಆಗ್ತಾಯಿದೆ. ಇವತ್ತು ಫೈನಲ್ ಡೇ. ಎಷ್ಟು ಖುಷಿ ಆಗುತ್ತೆ ಸರ್ ತಮ್ಮ ಒಂದು ಕಮಿಟಿ ಮೆಂಬರ್ಸ್ ಎಲ್ಲ ಯಾವ ರೀತಿ ಸಕ್ಸಸ್ ಬಂತು? ಹೌದು ಸರ್, ತುಂಬಾ ಖುಷಿ ಆಗ್ತಾಯಿದೆ. 13 ಡೇಸ್ ನಾವು ತುಂಬ ಪ್ರಯತ್ನ ಪಟ್ಟಿದ್ದೀವಿ. ಸುಮಾರು ಸವಾಲುಗಳನ್ನು ಕೂಡ ಎದುರಿಸಿದ್ದೀವಿ. ಆದರೆ ಮಳೆ ಕೂಡ ನಮಗೆ ಒಳ್ಳೆ ಸಹಾಯ ಕೊಡ್ತು. ಒಂದು ದಿವಸ ಏನೋ ಮಳೆ ಬಂತು, ಬಾಕಿ ದಿವಸಗಳಲ್ಲಿ ಮಳೆ ಬಂದಿಲ್ಲ. ಹಾಗಾಗಿ ಯಶಸ್ವಿಯಾಗಿ ಇಲ್ಲಿಯವರೆಗೆ ನಡೆದಿದೆ ಸರ್. ಇನ್ನು ಫೈನಲ್ ಆಟ ಇನ್ನೂ ಕೂಡ ಒಂದು 3 ಅವರ್ ಇದೆ. ಹೌದು ಸರ್, ಹೌದು. ಸ್ವಲ್ಪ ಸ್ಪಾನ್ಸರ್ಶಿಪ್ ಪರವಾಗಿಲ್ಲ, ಅದು ಕೂಡ ನಮ್ಮ ಖರ್ಚು ವೆಚ್ಚ ತುಂಬಾ ಇದೆ ಸರ್. ಬರೋ ವರ್ಷ ಮತ್ತಷ್ಟು ಗ್ರ್ಯಾಂಡಾಗಿ ಮಾಡಲಿಕ್ಕೆ ಪ್ರಯತ್ನ. ಹೌದು ಸರ್, ಬರೋ ವರ್ಷ ಇನ್ನೂ ಗ್ರ್ಯಾಂಡಾಗಿ ಮಾಡಿ ಹೆಚ್ಚಿಗೆ ಜನರನ್ನು ಕೂಡ ಇಲ್ಲಿ ಸೇರಿಸುವ ಉದ್ದೇಶ ಕೂಡ ಇಟ್ಟಿದ್ದೀವಿ ಸರ್. ಗೊತ್ತಿಲ್ಲ ಈಗ ಪಾಲಿಬೆಟ್ಟದಲ್ಲೇ ಆಗುತ್ತೋ ಅಥವಾ ಮಡಿಕೇರಿ ಕಡೆನೋ ವಿರಾಜಪೇಟೆ ಕಡೆನೋ ಗೊತ್ತಿಲ್ಲ ಸರ್. ಸೀಸನ್ 3 ಓಕೆ. ಅಂತೂ ಈ ಒಂದು ಸೀಸನ್ 2 ಭಾರಿ ಸಕ್ಸಸ್ ಆಗಿದೆ. ಹೌದು ಸರ್, ಎಲ್ಲರೂ ಜನರು ಬಂದವರು ಕೂಡ ಖುಷಿಪಟ್ಟರು. ಎಸ್ ಪೊನ್ನಣ್ಣ ಇವರೆಲ್ಲ ಬಂದು ತುಂಬ ಖುಷಿಪಟ್ಟು ಹೋದರು ಸರ್. ಆ ಪ್ರತಿಷ್ಠಿತ ಈ ಒಂದು ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೆಲುವು ಸಾಧಿಸುವ ಮೂಲಕ ವಿಜಯ ಪತಾಕೆಯನ್ನು ಆರಿಸಿದ್ದಾರೆ. ಆ ಮೂಲಕ ಆರಂಭದಲ್ಲಿ ಏನು ಹೇಳಿದರು, ಇವತ್ತು ಶಿವಮಾದಪ್ಪನವರಿಗೆ ಏನಾದ್ರು ಒಂದು ಕೊಡುಗೆ ಕೊಡಬೇಕಂದ್ರೆ ಗೆಲ್ಲೇಬೇಕು ಅಂತೇಳಿ. ಸರಿಯೇ? ಫಸ್ಟ್ಲಿ ಪ್ಲೇಯರ್ಸಿಂದ ತುಂಬ ಒಳ್ಳೆ ಎಫರ್ಟು ಥ್ರೂ ಔಟ್ ದ ಟೂರ್ನಮೆಂಟ್. ನಾನು ಅವ್ರಿಗೆ ಒಂದೇ ಹೇಳ್ತಾ ಇದ್ದಿದ್ದು, ಪ್ರಾಸೆಸ್ ಫಾಲೋ ಮಾಡಿ ರಿಸಲ್ಟ್ ಬಂದೇ ಬರುತ್ತೆ ಅಂತ. ಆ್ಯಂಡ್ ನಮ್ಮ ರೋಲ್ ಎಲ್ಲ ಎಲ್ಲರಿಗೂ ಗೊತ್ತಿತ್ತು, ಹಂಗೇ ಮಾಡಿದ್ವಿ. ಆ್ಯಂಡ್ ಎಸ್, ಅಫ್ಕೋರ್ಸ್ ಇದು ಬೇರೆ ಪ್ಲೇಯರ್ಸ್ಗೆಲ್ಲ ಮೈಟ್ ನಾಟ್ ಬಿ ದಟ್ ಪರ್ಸನ್, ಆದರೆ ನನಗೆ ಶಿವಮಾದಪ್ಪ ಅಂಕಲ್ ನಮ್ಮದು ವೆರಿ ಕ್ಲೋಸ್ ಅಂಕಲ್. ಅವ್ರಿಗಾಗಿ ಇದು ಈ ಟೂರ್ನಮೆಂಟ್ ಗೆಲ್ಲೇಬೇಕಂತ ಇತ್ತು. ಗೆದ್ದಿದ್ದೀವಿ, ತುಂಬ ಖುಷಿ ಆಗ್ತಾಯಿದೆ. ಮಧ್ಯದಲ್ಲಿ ಏನಾದ್ರು ಒಂಚೂರು ನಮಗೆ ಏನಾದ್ರು ಆಗ್ಬೋದಂತ ಇರ್ತದ, ವಿಕೆಟ್ಗಳು ಹೋದಾಗ ನಿಮ್ಗೆ ಏನಾರು ಅನಿಸ್ತಾ ಇತ್ತ? ಇಲ್ಲ, ಏನಂದರೆ ನಮ್ಮದು ಪ್ಲ್ಯಾನ್ A, ಪ್ಲ್ಯಾನ್ B, ಪ್ಲ್ಯಾನ್ C ಇತ್ತು. ಇದು ಈ 20 ಓವರ್ ವಿಕೆಟ್ಸ್ ಹೋಗುವಾಗ ನಮ್ಮ ಪ್ಲ್ಯಾನ್ B ಇತ್ತು, ಯಾರು ಹೆಂಗೆ ಆಡಬೇಕು, ರೋಲ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಅದಕ್ಕೆ ಬೇಸಿಕಲಿ ಪ್ರಾಸೆಸ್ ಫಾಲೋ ಮಾಡ್ತಿದ್ದಂಗೆ ರಿಸಲ್ಟ್ ಬಂತು. ಐ ಆಮ್ ವೆರಿ ಹ್ಯಾಪಿ. ಲೆದರ್ ಬಾಲ್ ಕ್ರಿಕೆಟ್ 15 ದಿವಸ ಸಮಪಟ್ಟಿದ್ದು ಮಾಡಿದ್ದೆ. ಅಂದರೆ ಈ ಟೂರ್ನಮೆಂಟ್ ಮಾಡೋಕೈತೆ ತುಂಬ ದಾನಿಯ ಸಹಾಯ ಮಾಡಿದ್ದೆ. ದುಡ್ಡಿಲ್ದ ಬಚ್ಚೆ ಏದು ಟೂರ್ನಮೆಂಟ್ ನಡೆದಿಲ್ಲ, ಭಾರಿ ಕಷ್ಟ. ದುಡ್ಡು ಹೆಚ್ಚಿಗೆ ಎಲ್ಲ ಥರದ್ದು ಎಕ್ಸ್ಪೆಂಡಿಚರ್. ಸೊ ಹಂಗಂದ್ರೆ ಸುಮಾರು ದಾನಿಯ ಹಿಂಗ ಸಹಾಯ ಮಾಡಿದ್ದೆ. ಅದನ್ನೇ ಈ ಟೂರ್ನಮೆಂಟ್ ಕಾಲ ಆಡಿ ಚಾಯಲ್ ನಡ್ಕೊಂಡು ಈ ಟೂರ್ನಮೆಂಟ್ ಕಳಿಪ ಯಂಗ್ಸ್ಟರ್ಸ್ ಮಕ್ಕ ಸ್ಟೇಟ್ ಕಳಿಕಡೆ, ರಂಜಿ ಕಳಿಕಡೆ, IPL ಕಳಿಕಡೆ, ಇಂಡಿಯಾ ಕಳಿಕಡೆ ಪ್ರಪೋಸ್ ಮಾಡಿ ஒரு ಕೊಡೋ ಕುഞ്ഞು ಇಲ್ಲಿಗೆ ಬಾರೆ ಏದು ಕುഞ്ഞು ಹಚ್ಚುಂಗು ಈ ಇಂಗಡ ಅಂಡರಿಂದ ಹೋಯ್ತು ನ್ಯಾಷನಲ್ ಕಟ್ಟಿದ್ದು ನಂಗೂ ಭಾರಿ ಖುಷಿ. ಇಂದ 15 ದಿವಸ ಕಳಿಸ್ಕೊಂಡು ಎಲ್ಲ ಟೀಮ್ ಪ್ಲೇಯರ್ಸು ಹೆಂಗೂ ನಾನು ಇನ್ನೂ ಯಂಗ್ಸ್ಟರ್ಸ್ನ ಎನ್ಕರೇಜ್ ಮಾಡಿ ಎಲ್ಲ ವಿಲೇಜರು ಅಂತೇಳಿ ನಾನು ಲೆದರ್ ಬಾಲ್ರ ಚಿರಿಚಿರಿ ಟೂರ್ನಮೆಂಟ್ ಮಾಡ್ತೀನಿ. ಇನ್ನೂ ಮಕ್ಕ ಮಿಂಜಪ್ಪಪ್ಪ ತುಂಬ ಟೀಮ್ ಪಪ್ಪ ಅಂದರೆ ಖಂಡಿತ ಇಲ್ಲಿ ದಾನಿನಂಗಡ ಅಪ್ಪಚ್ಚಂದು ಐಕ ಅಕ್ಕಲ ಹಣ್ಣಿನಿಂಜ ಬ್ಯಾಂಗ್ಳೂರು ನಮ್ಮ ಕೊಡಕ್ಕೆ ಬಂತು. ಸುಮಾರು ಈ ಕಾಲ ಅಡಿ ಟ್ರಾವೆಲ್ ಮಾಡಿದ್ದೆ, ಕಂಜಿ ಕಾಲು ಟ್ರಾವೆಲ್ ಮಾಡಿದ್ದೆ. ಚೆನ್ನ ಲಾಚರ್ ಐತೆ, ವೇಟ್ ಕಮ್ಮಿ ಐತೆ ಐಕ್. ಸೊ ಹಿಂಗೆ ಭಾಳ ಬಲ್ಯ ಧಾನ್ಯ ಅಂದರೆ ಚೇರಂಡ ಕಿಶನ್ ಎಲ್ಲಿಲ್ಲ ಈಗ ಆಚೆಗೆ ಇಲ್ಲಿ ಬಂದು ಆರ್ಗನೈಸ್ ಮಾಡೋಣಕ ರಿಯಲಿ ಹಿಂಗೆ ಬಲ್ಯ ಚಪ್ಪಳೆ ಕೊಟ್ಕೊಂಡು ಹಿಂಗೆ. ಥ್ಯಾಂಕ್ ಯು ಸೋ ಮಚ್. ಈ ಗೌರ್ಮೆಂಟ್ ಚಾಯ್ಲ್ ಆಡಿ ದೇವ ನಾಲೆಜ್ ಮಾಡಿ. I'm honored actually. ಈ ಸ್ಟೇಜ್ನ ಡಿಸ್ಟಿಂಗ್ವಿಶ್ ಮೆಂಬರ್ಸ್ ಕೂಡ ಶೇರ್ ಮಾಡೋಕೆ ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್. నాకు ఎంతలో ఉండకంత కవర్ ಮಾಡಿದ್ದು ಆಲ್ರೆಡಿ.
congratulations to CCF, mentor, president, vice president, and everybody who are working, and most importantly the players. Season 2, E11 Kamba and Chinga, I can see a tremendous promise for the upcoming seasons. Wish you all the best, Team Leverage and Team Western Ghats. ತುಂಬ ತಪ್ಪಂದೆ ಫೈರ್ ಎಸ್ಟಿಂಗ್ವಿಶ್ ಆಗಿರೋ ಕಟ್ಕೊಡೋದು. ಸೊ ಆಲ್ ದ ವೆರಿ ಬೆಸ್ಟ್. ನಾವೆಲ್ಲ ಟೂರ್ನಮೆಂಟಿಗೆ ಮಾಡಿದ್ರೆ ಔಟ್ ಆಫ್ ದ 10 ಫ್ರಾಂಚೈಸೀಸ್. ಗುಡ್ ಲಕ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.